ಶಿರಾದಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ ಯಶಸ್ವಿ. ನಗರದ ನಿವಾಸಿಗಳ ಆರೋಗ್ಯ ಹಿತದೃಷ್ಟಿಯಿಂದ ಶಿರಾ ಜಾಮಿಯಾ ಮಸೀದಿ ಕಮಿಟಿ ವತಿಯಿಂದ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಹಾಗೂ ಜ್ಯೋತಿ ನೇತ್ರಾಲಯದ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಶಿಬಿರದಲ್ಲಿ ಹೃದಯ, ನರರೋಗ, ಕಿಡ್ನಿ, ಕ್ಯಾನ್ಸರ್ ಹಾಗೂ ಕಣ್ಣಿನ ತಪಾಸಣೆ ಸೇರಿದಂತೆ ವಿವಿಧ ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ನಡೆಸಲಾಯಿತು. ಉಚಿತ ಬಿಪಿ, ಇಸಿಜಿ ಮತ್ತು 2D ಎಕೋ ಪರೀಕ್ಷೆಗಳನ್ನು ಮಾಡಲಾಯಿತು. ಶಿಬಿರದಲ್ಲಿ ತಪಾಸಣೆಗೆ ಒಳಗಾದವರ ಪೈಕಿ 25ಕ್ಕೂ ಹೆಚ್ಚು ಮಂದಿ ವಿವಿಧ ಶಸ್ತ್ರಚಿಕಿತ್ಸೆಗಳಿಗೆ ಹಾಗೂ 30 ರಿಂದ 35 ಮಂದಿ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ರೋಗಿಗಳಿಗೆ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಗೆ ಉಚಿತ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಕಮಿಟಿಯ ಅಧ್ಯಕ್ಷರು ಹಾಗೂ ನಗರಸಭೆ ಸದಸ್ಯ ಮೊಹಮ್ಮದ್ ಜಾಫರ್ ಮಾತನಾಡಿ, ನಗರದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಸುಲಭವಾಗಿ ದೊರೆಯಬೇಕು ಎಂಬ ಉದ್ದೇಶದಿಂದ ಈ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ. ಮುಂದೆಯೂ ಕೂಡ ಇಂತಹ ಜನ ಉಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸರ್, ಇದು ಬಡವರಿಗೆ ಇಲ್ಲಿ ಶಿರಾ ಸಿಟಿಲಿ ಇರೋಂಥ ತೀರಾ ಕಡು ಬಡವರಿಗೆ ಒಳ್ಳೆಯದಾಗಲಿ, ಹೆಲ್ಪ್ ಆಗಲಿ ಅಂದ್ಬಿಟ್ಟು ಜಾಮಿಯಾ ಮಸೀದಿ ಕಮಿಟಿಯವರು ಮತ್ತು ಸಪ್ತಗಿರಿ ಆಸ್ಪತ್ರೆ ಮತ್ತು ನಮ್ಮ ಜ್ಯೋತಿ ನೇತ್ರಾಲಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತಾಯಿದ್ದೀವಿ. ಈಗ ಕೆಲವರು ಬಡವರು ಇರ್ತಾರೆ, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ತೋರಿಸ್ಕೊಂಡಿರ್ತಾರೆ, ಅವ್ರಿಗೆ 2 ಲಕ್ಷ 3 ಲಕ್ಷ ಹೇಳ್ತಾರೆ ಬೇರೆ ಕಡೆ ಎಲ್ಲ ಹೋದರೆ. ನಮ್ಮ ಆಸ್ಪತ್ರೆಗೆ ಬಂದರೆ BPL ಕಾರ್ಡು ಇಲ್ಲ ಯಶಸ್ವಿನಿ ಕಾರ್ಡ್ ಇತ್ತು ಅಂದರೆ ಎಲ್ಲ ಫ್ರೀಯಾಗಿ ಮಾಡಿಕೊಡ್ತೀವಿ. ಇವತ್ತು ಏನು ಎಲ್ಲ ಬಂದಿರೋರಿಗೆ ಫ್ರೀಯಾಗಿ ಎಕೋ ಸ್ಕ್ಯಾನಿಂಗು, ECG, BP, ಶುಗರು ಪ್ರತಿಯೊಂದು ಮಾಡ್ತಾಯಿದ್ದೀವಿ. ಇಲ್ಲಿ ತೊಂದರೆ ಇರೋರಿಗೆ ಒಂದಿನ ಡೇಟ್ ಕೊಟ್ಬಿಟ್ಟು, ಇವತ್ತು ಶನಿವಾರ, ನಾಳೆ ಸೋಮವಾರ ಡೇಟ್ ಕೊಟ್ಟಿದ್ದೀವಿ ಅವ್ರಿಗೆ, ಅಂದರೆ ಆಪ್ರೇಷನ್ಗೆ ಅವಶ್ಯಕತೆ ಇರೋರಿಗೆ. ಇಲ್ಲಿಗೆ ಬಂದರೆ ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಬಂದರೆ ನಮ್ಮದೇ ಬಸ್ ಬರುತ್ತೆ. ಆ ಬಸ್ಸಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಏನು ವ್ಯವಸ್ಥೆ ಬೇಕು, ಊಟ, ತಿಂಡಿ, ಮೆಡಿಷನ್ನು, ಆಪ್ರೇಷನ್ನು ಏನೇ ಇತ್ತು ಅಂದರೆ ಪ್ರತಿಯೊಂದು ಸವಲತ್ತು ಕೊಟ್ಟು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಮತ್ತೆ ವಾಪಸ್ಸು ನಾವೇ ಕಳಿಸೋ ವ್ಯವಸ್ಥೆ ಮಾಡಿಕೊಡ್ತೀವಿ ಸರ್. ಯಾವುದೇ ರೀತಿ ಏನು ವೆಚ್ಚ ಇರೋದಿಲ್ಲ ಸರ್. ಪೇಷಂಟ್ ಹತ್ರ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಅವ್ರ ಹತ್ರ BPL ರೇಷನ್ ಕಾರ್ಡು, ಆಧಾರ ಕಾರ್ಡು, ಇಲ್ಲಾಂದರೆ ಯಶಸ್ವಿನಿ ಕಾರ್ಡು ಇದಿತ್ತು ಅಂದರೆ ಫ್ರೀಯಾಗಿ ಮಾಡಿಕೊಡ್ತೀವಿ ನಾವು. ಬೇರೆ ಇಲ್ಲಿ ಮಾಮೂಲಿ ಎಲ್ಲ ನರದ್ದು ಸಮಸ್ಯೆ ಇರೋರಿಗೆ, ಬ್ರೈನ್ ಟ್ಯೂಮರ್ ಇರೋರಿಗೆ, ಕಿಡ್ನಿ ಸ್ಟೋನ್ ಇದ್ದರೆ, ಕ್ಯಾನ್ಸರ್ ಏನಾದರೂ ಇದ್ದರೆ, ಮತ್ತು ಜನರಲ್ ಫೈಲ್ಸು, ಅರ್ನಿಯಾ, ಅಪೆಂಡಿಕ್ಸು, ಮೂಳೆ ಏನಾದರೂ ಮುರಿದೋಗಿದ್ರೆ ಪ್ರತಿಯೊಂದಕ್ಕೂ ನೋಡ್ತೀವಿ. ಯಾವುದೇ ರೀತಿ ಏನೇ ಸರ್ಜರಿ ಇದ್ದರೂ ಎಲ್ಲ ಫ್ರೀಯಾಗಿ ಮಾಡಿಕೊಡ್ತೀವಿ ಸರ್. ಇಲ್ಲಿ ಬಂದುಬಿಟ್ಟು ನೋಡಿಬಿಟ್ಟು ಅವ್ರಿಗೆ ಫ್ರೀ ಮೆಡಿಷನ್ ಕೂಡ ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಇದುವರೆಗೂ ಎಷ್ಟು ಪೇಷಂಟ್ ಇವಾಗ 12 ಜನ ಪೇಷಂಟ್ ರೆಫರ್ ಆಗಿದ್ದಾರೆ ಸರ್. ಅಂದರೆ ತೊಂದರೆ ಇರೋರಿಗೆ ಹಾರ್ಟ್ ಪೇಷಂಟು ಮತ್ತು ಅರ್ನಿಯಾ ಪೇಷಂಟು ಮತ್ತು ಇದು ಕಿಡ್ನಿ ಸ್ಟೋನು ಮತ್ತು ನರ್ವ್ ಸಮಸ್ಯೆ ಇರೋರು ಎಲ್ಲ ಒಂದು 12 ಜನ ರೆಫರ್ ಆಗಿದ್ದಾರೆ. ಕಣ್ಣಿನ ಪೊರೆ ಇರೋರಿಗೆ 18 ಜನ ರೆಫರ್ ಆಗಿದ್ದಾರೆ. ಇನ್ನೂ ಒಂದು 50 ಜನ ಇದ್ದಾರೆ ಸರ್, ನೋಡ್ತಾ ಇದ್ದೀವಿ. ಜ್ಯೋತಿ ಹಾಸ್ಪಿಟಲ್ ಟೈಮಿಂಗ್ಸು 4 ಗಂಟೆವರು 3 ಗಂಟೆವರು ಟೈಮಿಂಗ್ಸ್ ಕೊಟ್ಟಿದ್ದೀವಿ. ಬಟ್ ಪೇಷಂಟ್ ಬಂದರೆ ನಾವು 5 ಗಂಟೆ 6 ಗಂಟೆವರೆಗೂ ನೋಡ್ತಿರ್ತೀವಿ. ಏನಿಲ್ಲ, ನಮ್ಮ ಬೆಂಗಳೂರು ಸಪ್ತಗಿರಿ ಹಾಸ್ಪಿಟ್ಲು ಮತ್ತು ಮೊದಲನೇದಾಗಿ ನಮ್ಮ ಜಾಮಿಯಾ ಮಸೀದಿ ಕಮಿಟಿಯವರು ಸಪ್ತಗಿರಿ ಹಾಸ್ಪಿಟ್ಲು ಮತ್ತು ನಮ್ಮ ಜ್ಯೋತಿ ನೇತ್ರಾಲಯ ಅವ್ರ ಸನ್ಮುಖದಲ್ಲಿ ಎಲ್ಲ ಈ ಶಿರಾ ಜನತೆಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಹಾರ್ಟಿಂದು, ನರ ರೋಗ ಮತ್ತು ಕ್ಯಾನ್ಸರ್ದು ಮತ್ತು ಕಣ್ಣಿನ ಆಸ್ಪತ್ರೆ, ಜ್ಯೋತಿ ನೇತ್ರಾಲಯ ಕಡೆಯಿಂದ ಕಣ್ಣಿನ ಆಸ್ಪತ್ರೆ, ಮೂಳೆ ಡಾಕ್ಟ್ರು ಎಲ್ಲರೂ ಬಂದಿದ್ದಾರೆ. ಇದರಿಂದ ಜನಕ್ಕೆ ಅನುಕೂಲ ಆಗಲಿ ಅಂತ ನಾವು ಜಾಮಿಯಾ ಮಸೀದಿ ಕಮಿಟಿಯಿಂದ ಹಮ್ಮಿಕೊಂಡಿದ್ದೀವಿ. ಆದರೆ ಏನು ಅವ್ರಿಗೇನು ಪೇಷಂಟ್ಗಳಿದ್ದಾರೆ ಅವ್ರಿಗೆ ಈ ಸಪ್ತಗಿರಿ ಹಾಸ್ಪಿಟ್ಲ್ ಕಡೆಯಿಂದ ಇಲ್ಲಿಂದಾನೇ ಡೈರೆಕ್ಟ್ ಏನು ಒಂದು ಅವ್ರಿಗೆ ಇಲ್ಲಿಂದ ಕರ್ಕೊಂಡೋಗಿ ಊಟ ತಿಂಡಿ ಎಲ್ಲ ಅವ್ರದ್ದು ಏನು ಖರ್ಚು ಬರುತ್ತೆ ಹಾಸ್ಪಿಟ್ಲದ್ದು ಎಲ್ಲ ಅವ್ರು ಫ್ರೀಯಾಗಿ ಮಾಡಿ ತಗೊಂಬಂದು ತಿರ್ಗಾ ಇಲ್ಲಿಗೆ ಬಿಡ್ತಾರೆ. ಈ ಅವ್ರಿಗೆ BPL ಕಾರ್ಡು, ಆಧಾರ್ ಕಾರ್ಡ್, ಯಶಸ್ವಿನಿ ಕಾರ್ಡ್ ಇರಬೇಕು. ಯಶಸ್ವಿನಿ ಕಾರ್ಡ್ ಇದ್ದರೆ ಕಣ್ಣಿನ ಆಪ್ರೇಷನ್ನು ಅಷ್ಟೇ ಫ್ರೀಯಾಗಿ ಎಲ್ಲ ಫ್ರೀಯಾಗಿ ಮಾಡ್ತಾರೆ ಸರ್. ರೋಗಿಗಳಿಗೆ ಮೆಡಿಸನ್ ಬೇಕು ಅಂದರೆ ಸರ್, ರೋಗಿಗಳಿಗೆ ಮೆಡಿಷನ್ನು ಅವ್ರು ಫ್ರೀ ಕೊಡ್ತಾರೆ. ಅದು ಏನಾರ ಬೇಕಿದ್ರೆ ನಾವು ಬೇಕಾದರೆ ಜಾಮಿಯಾ ಮಸೂದಿ ಕಡೆಯಿಂದನೂ ಅವ್ರಿಗೇನು ರೋಗಿಗಳಿಗೆ ಬೇಕಂದರೆ ನಾವು ಕೊಡಿಸೋಕ್ಕೆ ಅದು ವ್ಯವಸ್ಥೆ ಮಾಡ್ತೀವಿ. ಇವತ್ತು ಜಾಮಿಯಾ ಮಸೀದಿ ವಕ್ಫ್ ಕಮಿಟಿ ಕಡೆಯಿಂದ ಮತ್ತು ಜ್ಯೋತಿ ನೇತ್ರಾಲಯ ಕಣ್ಣಿನ ಆಸ್ಪತ್ರೆ ಮತ್ತು ಸಪ್ತಗಿರಿ ಹಾಸ್ಪಿಟ್ಲ್ ಬೆಂಗಳೂರು ಅವ್ರ ಕಡೆಯಿಂದ ಉಚಿತ ತಪಾಸಣೆ ಇಲ್ಲಿ ರೋಗಿಗಳಿಗೆ ಮಾಡ್ತಿದ್ದೀವಿ. ಇಲ್ಲಿ ಏನಿದೆ ಅಂದರೆ ಎಲ್ಲ ರೋಗಿಗಳಿಗೆ ಭಾಳ ಅನುಕೂಲ ಮಾಡಿಕೊಟ್ಟವ್ರೆ. ಇಲ್ಲಿ ಅದು ಸಪ್ತಗಿರಿ ಹಾಸ್ಪಿಟ್ಲ್ ಅಂದರೆ ಭಾಳ ಹೈಟೆಕ್ ಹಾಸ್ಪಿಟ್ಲು. ಆ ಹಾಸ್ಪಿಟ್ಲು ನಮ್ಮ ಸ್ಟೇಟಿಗೆ ಒಂದು ಫೇಮಸ್. ಎಲ್ಲ ಕಡೆ ಅಲ್ಲಿ ಸೌಲಭ್ಯ ಇದೆ. ಯಾವ್ಯಾವ ನಿಮಗೆ ಯಾವ್ಯಾವ ಸೌಲಭ್ಯ ಬೇಕಾಗಲಿ, ಹಾರ್ಟಿಂದ ಆಗಲಿ, ಕ್ಯಾನ್ಸರ್ದಾಗಲಿ
ಮತ್ತು ಕಿಡ್ನಿದಾಗಲಿ ಶುಗರ್ದಾಗಲಿ ಅದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್. ಅವರು ಎಲ್ಲ ಒಳ್ಳೆ ಡಾಕ್ಟರ್ಸ್ ಇಲ್ಲಿ ರೋಗಿಗಳಿಗೆಲ್ಲ ಚೆನ್ನಾಗಿ ನೋಡ್ತಾರೆ. ಪ್ಲಸ್ ಅದನ್ನಾಗೆ ಆಪ್ರೇಷನ್ ಅವ್ರ ವ್ಯವಸ್ಥೆ ಇದೆ. ಇಲ್ಲಿ ಏನಿದ್ರು ಚೆಕಪ್ ಮಾಡಿಬಿಟ್ಟು ಇಲ್ಲಿ ಏನಾನ ಸಣ್ಣ ಪುಟ್ಟ ಇದ್ದರೆ ಇಲ್ಲೇ ವಾಸ ಮಾಡಿಬಿಟ್ಟು ಅವ್ರಿಗೆ ಏನು ಮಾತ್ರೆ ಬೇಕು, ಇಂಜೆಕ್ಷನ್ ಬೇಕು ಇಲ್ಲೇ ಮಾಡಿಕೊಡ್ತಾರೆ. ಅದನ್ನ ದೊಡ್ಡ ಅವ್ರಿಗೆ ಆಪ್ರೇಷನ್ ಅವಶ್ಯಕತೆ ಇದ್ದರೆ ಅಥವಾ ಬೇರೆ ಏನು ಸಮಸ್ಯೆ ಇದ್ದರೆ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇಲ್ಲಿ ಇವತ್ತು ಎಲ್ಲ ಲೀಸ್ಟ್ ಮಾಡ್ಕೊಂಡಿದ್ದಾರೆ. ಅವರು ಲೀಸ್ಟ್ ಮಾಡ್ಕೊಂಡ್ಬಿಟ್ಟು ಇವತ್ತು ನಾಳೆ ಭಾನುವಾರ ಸೋಮವಾರ ಅವ್ರದ್ದೇ ಬಸ್ ಬರುತ್ತೆ. ಸಪ್ತಗಿರಿ ಹಾಸ್ಪಿಟಲಿಂದ ಸ್ವತಃ ಬಸ್ ಬಂದು ಅವರೇ ಇಲ್ಲಿಂದ ಕರ್ಕೊಂಡೋಗಿ ಪೇಷಂಟ್ಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಏನಿದೆ ಅವ್ರು ಆಪ್ರೇಷನ್ ಮಾಡಿ ತಿರ್ಗಾ ಮತ್ತೆ ತಗೊಂಬಂದು ಅವ್ರ ಮನೆಗೆ ಬಿಡ್ತಾರೆ. ಆ ಒಂದು ಸೌಲಭ್ಯ ಮಾಡಿದ್ದೀವಿ ನಾವು. ಜಾಮಿಯಾ ಮಸೀದಿ ಕಡೆಯಿಂದನೂ ಏನೇನು ಬೇಕು ಸೌಲಭ್ಯವನ್ನು ಅದು ಮಾಡಿಕೊಡ್ತೀವಿ. ಈಗ ಸಣ್ಣ ಪುಟ್ಟ ಏನಾನ ಇಲ್ಲೇ ಇದ್ದರೆ ಅವ್ರಿಗೆ ಮಾತ್ರೆ ಬೇಕಾದರೆ ಬಡವ್ರಿಗೆ ಮಾತ್ರೆ ಆಗಲಿ ಬೇರೆ ಏನ ಇದ್ದರೆ ಅದನ್ನು ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೇದು ಮಾಡ್ತೀವಿ ಅಂತ ಇವತ್ತು ವಿಶ್ವಾಸವನ್ನು ನಾವು ಹೇಳೋಕ್ಕೆ ಬಯಸ್ತೀನಿ. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯೋಕ್ಕಾಗ್ತಾ ಇಲ್ಲ, ಗಾಡಿ ಓಡ್ಸೋಕ್ಕಾಗ್ತಾ ಇಲ್ಲ, ಆಫೀಸಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು ಕೈಕಾಲು ನೋವು ಇರುತ್ತಲ್ವಾ. ಆ ಮಂಡಿ ನೋವು ಕೈಕಾಲು ನೋವು ಹೋಗ್ಬೇಕು ಅಂತ ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.